ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಆಗಸ್ಟ್ 25ರಿಂದ ಸೆಪ್ಟೆಂಬರ್ 8ರ ತನಕ 40 ರಾಷ್ಟ್ರೀಯ ನೇತ್ರದಾನ ಅಂಗವಾಗಿ ಇವತ್ತು ದೃಷ್ಟಿಗಾಗಿ ನಡಿಗೆ ಪುನರ್ಜ್ಯೋತಿ ಜಾಗೃತಿ ಜಾಥಾ ಕಾರ್ಯಕ್ರಮ ವಿದ್ಯಾರ್ಥಿಗಳಿಂದ ಬೀದಿ ನಾಟಕ ಮಾಡುವ ಮೂಲಕ ವಿಭಿನ್ನವಾಗಿ ಜಾಗೃತಿ ಕಾರ್ಯಕ್ರಮ ಜರುಗಿದೆ. ಇದಕ್ಕೆ ಮುಂಚೆ ಚೆನ್ನಾಗಿ ಕಾಣ್ತಿದ್ರೆ ನೀವು ಪಟಾಕ್ಷಿ ನೀವು ಹೇಳ್ತಿದ್ರ ಅಥವಾ ಸೈಡ್ ನಿಂತಿದ್ರಿ? ಸೈಡ್ ನಿಂತಿದ್ವಿ ಸರ್. ನಿಮ್ಗೆ ಹೆಂಗ್ ಬಂದ್ಬಿಡ್ತ್ರಿ? ಸೈಡ್ ನಾವು ನೋಡಕ್ ನಿಂತಿದ್ವಿ ಸರ, ಅವ್ರ ಪಟಾಕ್ಷಿ ಹಚ್ಚಿಬಿಟ್ಟೆ ಡೈರೆಕ್ಟ್ ಬಂದೆ ಬಡೀತು. ಆಮೇಲೆ ನಿಮ್ಗೆ ಬಡದ ನಂತರ ನೋವು ಆಯ್ತಾ? ಹಾಂ ಸರ್, ನೋವಾಯ್ತು. ಈ ಜಾಗೃತಿ ಜಾಥಾ ಕಾರ್ಯಕ್ರಮ ಸಂಕೇಶ್ವರ ನಗರದ ಮಹಾಲಕ್ಷ್ಮಿ ದೇವಸ್ಥಾನದ ಆವರಣದಲ್ಲಿ ಆಯೋಜನೆ ಮಾಡಲಾಗಿದ್ದು, ಕಾರ್ಯಕ್ರಮದ ಪ್ರಾರಂಭದಲ್ಲಿ ಕಾರ್ಯಕ್ರಮಕ್ಕೆ ಆಗಮಿಸಿದ ನೀಡಸೋಶಿ ಮಠದ ಉತ್ತರಾಧಿಕಾರಿ ಆಗಿರುವ ಪರಮ ಪೂಜ್ಯ ನಿಜಲಿಂಗೇಶ್ವರ ಸ್ವಾಮೀಜಿ ಅವರಿಗೆ ಮತ್ತು ಆಗಮಿಸಿದ ಗಣ್ಯರಿಗೆ ಎಂಎಂ ಜೋಶಿ ನೇತ್ರ ವಿಜ್ಞಾನ ಸಂಸ್ಥೆ ವತಿಯಿಂದ ಸ್ವಾಗತ ಹಾಗೂ ಸತ್ಕಾರ ನೆರವೇರಿಸಿ ಕಾರ್ಯಕ್ರಮಕ್ಕೆ ಚಾಲನೆ ಕೊಡಲಾಗಿದೆ. ಬಳಿಕ ಕಾರ್ಯಕ್ರಮಕ್ಕೆ ಆಗಮಿಸಿದ ಶ್ರೀಗಳಿಂದ ಮತ್ತು ಎಂಎಂ ಜೋಶಿ ನೇತ್ರ ವಿಜ್ಞಾನ ಸಂಸ್ಥೆಗೆ ನೇತ್ರದಾನ ಮಾಡಿದ ಶೀಲಾ ದೊಡಭಂಗಿ ಹಾಗೂ ಪ್ರಾಂಶುಪಾಲರು ಆದ ಪಿಬಿ ಬುರ್ಜಿ ಅವರಿಂದ ಜನ ಜಾಗೃತಿ ಜಾಥಾ ಕಾರ್ಯಕ್ರಮಕ್ಕೆ ಹಸಿರು ನಿಶಾನೆ ತೋರಿಸುವುದರ ಮೂಲಕ ಚಾಲನೆ ಕೊಡಲಾಗಿದೆ. ಬಳಿಕ ಸಂಕೇಶ್ವರ ನಗರದ ಪ್ರಮುಖ ಮಾರ್ಗವಾಗಿರುವ ಗಾಂಧಿ ಚೌಕ, ಆಜಾದ್ ರೋಡ್, ಸುಭಾಷ್ ರಸ್ತೆಯಿಂದ ಹಳೆಯ ಪಿವಿ ರಸ್ತೆಯಲ್ಲಿ ಇರುವ ಎಂಎಂ ಜೋಶಿ ನೇತ್ರ ವಿಜ್ಞಾನ ಸಂಸ್ಥೆಯಲ್ಲಿ ಮುಕ್ತಾಯಗೊಂಡಿದೆ. ಇನ್ನು ಕಾರ್ಯಕ್ರಮವನ್ನು ಉದ್ದೇಶಿಸಿ ಎಂಎಂ ಜೋಶಿ ನೇತ್ರ ವಿಜ್ಞಾನಿ ಸಂಸ್ಥೆಯ ಮುಖ್ಯ ವೈದ್ಯಾಧಿಕಾರಿ ಡಾಕ್ಟರ್ ವಿವೇಕ ಮೊಳಕೇರಿ ಮಾತನಾಡಿ, ಎಲ್ಲ ಕರ್ತವ್ಯಗಳಲ್ಲಿ ಸಮಾಜ ಸೇವೆ ಅನ್ನೋದು ಅದೊಂದು ನಮ್ಮ ಭಾಗವಾಗಿದೆ. ನೇತ್ರದಾನ ಜಾಗೃತಿ ಮೂಡಿಸುವುದು ನಮ್ಮ ಕರ್ತವ್ಯ ಅಂತ ನಾವು ಭಾವಿಸಿದ್ದೀವಿ. ಈಗ ನಮ್ಮ ದೇಶದಲ್ಲಿ ಎಲ್ಲ ದಾನಗಳು ನಡೀತಾ ಇದೆ, ಆದ್ರೆ ಅಂಧರ ಬಳಿಗೆ ಬೆಳಕು ಚೆಲ್ಲುವ ನೇತ್ರದಾನ ಮಾತ್ರ ನಮ್ಮ ದೇಶದಲ್ಲಿ ಬಹಳ ಕಡಿಮೆ ಇದೆ. ಹೀಗಾಗಿ ನೇತ್ರದಾನದ ಬಗ್ಗೆ ಅರಿವು ಮೂಡಿಸುವುದಕ್ಕೆ ಇವತ್ತು ನಾವು ವಿಶೇಷ ಜಾಥಾ ಹಮ್ಮಿಕೊಂಡಿದ್ದೇವೆ ಎಂದಿದ್ದಾರೆ. ಎಲ್ಲಾ ಕರ್ತವ್ಯಗಳಲ್ಲಿ ಒಂದು ಪಾರ್ಟ್ ಅಂದ್ರೆ ಸಾಮಾಜಿಕ ಕರ್ತವ್ಯ ಅಂತ ಒಂದು, ಅದರಲ್ಲಿ ನೇತ್ರದಾನ ಒಂದು ಬಗ್ಗೆ ಜಾಗೃತಿ ಮೂಡಿಸೋದು ಒಂದು ನಮ್ಮ ಕರ್ತವ್ಯ ಅಂತ ನಾವು ಅನ್ಕೋತೀವಿ. ನಾವು ಕೇಳಿರ್ಬೋದು ರಕ್ತದಾನದ ಬಗ್ಗೆ, ಅನ್ನದಾನದ ಬಗ್ಗೆ, ಯಾವ ಬೇರೆ ಬೇರೆ ಥರದ ದಾನಗಳನ್ನು ಮಾಡ್ತಾ ಇರ್ತೀವಿ. ಆದರೆ ನೇತ್ರದಾನದ ಬಗ್ಗೆ ಜಾಸ್ತಿ ಜಾಗೃತಿ ಇಲ್ಲ ಅಂತ ಬಹಳ ಜನರಲ್ಲಿ ಈ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ. ಇದರ ಸಲುವಾಗಿ ಪ್ರತಿ ವರ್ಷ ಸೆಂಟ್ರಲ್ ಗವರ್ಮೆಂಟ್, ಕೇಂದ್ರ ಸರ್ಕಾರದಿಂದನೇ ಒಂದು 15 ದಿವಸದ ಇದು ಜಾಗೃತಿ ಕಾರ್ಯಕ್ರಮ ನಡೀತೀವಿ. ಐ ಡೊನೇಷನ್ ಫೋರ್ಟ್ ನೈಟ್ ಅಂತ ಮಾಡ್ತೀವಿ. ಇದು ಆಗಸ್ಟ್ 25ರಿಂದ ಶುರುವಾಗಿ ಸೆಪ್ಟೆಂಬರ್ 8ರವರೆಗೆ ಇದನ್ನ ಮಾಡ್ತೀವಿ. ಇದರ ಉದ್ದೇಶ ಏನಂತಂದ್ರೆ ಸಾಮಾನ್ಯ ಜನರಲ್ಲಿ ಕಣ್ಣುದಾನದ ಬಗ್ಗೆ ಜಾಗೃತಿ ಮೂಡಿಸೋಣ ಅಂತ ಶುರು ಮಾಡಿರೋ ಇದು ಕಾರ್ಯಕ್ರಮ. ಯಾಕಂದ್ರೆ ನಮ್ಮ ದೇಶದಲ್ಲಿ ಕಣ್ಣುದಾನ ಬಹಳ ಕಡಿಮೆ. ನಮ್ಮ ದೇಶದ ಜನಸಂಖ್ಯೆ 140 ಕೋಟಿ ದಾಟಿದವರು. ಕಣ್ಣುದಾನದ ಸಂಖ್ಯೆ ಸಾವಿರಾರುಗಳಲ್ಲಿ ಬರುತ್ತೆ. ಕಣ್ಣುದಾನ ಅಷ್ಟು ಜಾಸ್ತಿ ಆಗೋದಿಲ್ಲ. ನಮ್ಮಕ್ಕಿಂತ ಸಣ್ಣ ಸಣ್ಣ ದೇಶಗಳಿದ್ದಾವೆ, ನೇಪಾಳ ಆಗಲಿ, ಶ್ರೀಲಂಕಾ ಆಗಲಿ, ಸ್ಪೇನ್ ಆಗಲಿ, ಈ ಥರ ಸಣ್ಣ ಸಣ್ಣ ದೇಶಗಳೆಲ್ಲ ಅಲ್ಲಿ ನೇತ್ರದಾನ ಬಹಳ ಭರ್ಜರಿಯಿಂದ ನಡೆಯುತ್ತೆ. ಅಂದರೆ ಅವರ ಪರಂಪರೆನೇ ಇದೆ. ಸರಿ ಹೋದ್ಮೇಲೆ ನೇತ್ರದಾನ ಮಾಡಬೇಕು ಅಂತ ಒಂದು ಪರಂಪರೆನೇ ಇದೆ. ಆದರೆ ನಮ್ಮ ದೇಶದಲ್ಲಿ 140 ಕೋಟಿ ಸಂಖ್ಯೆ ಇದ್ದಾಗಲೂ ನೇತ್ರದಾನ ನಮ್ಮ ಹತ್ರ ಅಷ್ಟು ಆಗೋದಿಲ್ಲ. ಆಗೋದು ಒಂದು 50,000ನೋ 60,000ನೋ ವರ್ಷಕ್ಕೆ ಆಗೋ ಇದು ಸಂಖ್ಯೆ. ಇದು ಬಹಳ ಕಡಿಮೆ. ಇದನ್ನ ಪರಿವರ್ತನೆ ಮಾಡಿ ನೇತ್ರದಾನ ಮಾಡೋ ಸಂಖ್ಯೆ ಜಾಸ್ತಿ ಮಾಡಬೇಕು ಅಂತ ಈ ಕಾರ್ಯಕ್ರಮ ಹಮ್ಮಿಕೊಳ್ಳುತ್ತೆ. ಇನ್ನು ಇದೇ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತೆ ನಿಜಲಿಂಗೇಶ್ವರ ಶ್ರೀಗಳು ಏನೆಲ್ಲ ಮಾತನಾಡಿದ್ದಾರೆ ಅನ್ನೋದನ್ನು ಕೂಡ ತೋರಿಸ್ತೀವಿ ನೋಡಿ. ಇವತ್ತಿನ ದಿನ ಹಲವಾರು ರೀತಿಯ ದಾನಗಳನ್ನು ಮಾಡ್ಲಿಕ್ಕೆ ಬರ್ತದೆ. ಅದರೊಳಗೆ ವಿಶೇಷವಾಗಿ ಅತ್ಯಂತ ಶ್ರೇಷ್ಠ ದಾನ ಅಂತ ಹೇಳಿ ಈಗಾಗಲೇ ಹೇಳಿದ್ರು, ನೇತ್ರದಾನ ಅಂತ ಹೇಳಿ. ನಾವು ಇದನ್ನ ಯಾರು ಕೂಡ ಇದ್ದಾಗ ಯಾರು ನೇತ್ರದಾನ ಮಾಡೋದಿಲ್ಲ. ನಾವು ಈ ದೇಹವನ್ನು ತ್ಯಜಿಸಿದ ಮೇಲೆ ಅಥವಾ ನಾವು ತೀರಿ ಹೋದ ಮೇಲೆ ಮಾಡುವಂಥದ್ದು ಇದು ವಿಶೇಷವಾದದ್ದು. ಹೀಗಾಗಿ ಮನುಷ್ಯನಿಗೆ ಈಗ ಸ್ವಾರ್ಥ ಇದ್ರೂ ಕೂಡ ನಾವು ತೀರಿ ಹೋದ್ಮೇಲೆ ಆದ್ರೂ ನಾವು ಜನರಿಗೆ ಬೆಳಕಾಗಬೇಕು ಅನ್ನೋಂಥ ಮನೋಭಾವ ಬರಬೇಕು ಅನ್ನೋ ದೃಷ್ಟಿಯಿಂದ ಈ ಜಾಗೃತಿ ಜಾಥಾವನ್ನು ಹಮ್ಮಿಕೊಳ್ಳಾಗ್ತಾ ಇದೆ. ಎಷ್ಟೋ ಜನರಿಗೆ ಈ ವಿಷಯಗಳೇ ಗೊತ್ತಿಲ್ಲ. ಮತ್ತು ಎಷ್ಟೋ ಜನರಿಗೆ ನಾವು ಬೆಳಕಾಗ್ತೀವಿ ಇನ್ನೊಬ್ಬರ ಬಾಳಿಗೆ ಅಂತ ನಾವು ಹೋದ್ಮೇಲೆ ಕೂಡ ನಮ್ಮ ಕಣ್ಣುಗಳು ಈ ಜಗತ್ತನ್ನು ನೋಡಬಹುದು ಅನ್ನೋಂಥ ವಿಷಯ ಗೊತ್ತಿಲ್ಲ. ಅದನ್ನು ತಿಳಿಸ್ಬೇಕು ಅನ್ನೋ ಹಿನ್ನೆಲೆಯಲ್ಲಿ ಇವತ್ತು ಈ ಜಾಥಾವನ್ನು ಹಮ್ಮಿಕೊಂಡಿದ್ದಾರೆ. ನಾವೆಲ್ಲರೂ ಇದನ್ನು ಶ್ರದ್ಧೆಯಿಂದ ಪಾಲ್ಗೊಂಡಿದ್ದೀವಿ. ವಿಶೇಷವಾಗಿ ನಾವು ರಕ್ತದಾನ ಹೇಳ್ತೀವಿ. ಈಗ ಲಿವರ್ ಟ್ರಾನ್ಸ್ಪ್ಲಾಂಟೇಷನ್ ಆಗ್ತದೆ ಅಥವಾ ಕಿಡ್ನಿ ಟ್ರಾನ್ಸ್ಪ್ಲಾಂಟೇಷನ್ ಆಗ್ತದೆ. ಬೇರೆ ಬೇರೆ ಆರ್ಗನ್ಸನ್ನು ಇವತ್ತು ದಾನ ಮಾಡಲಿಕ್ಕೆ ಅವಕಾಶ ಇದೆ ಅಥವಾ ಟ್ರಾನ್ಸ್ಪ್ಲಾಂಟ್ ಮಾಡಲಿಕ್ಕೆ ಅವಕಾಶ ಇದೆ. ಮೊನ್ನೆ ನಾನು 2-3 ದಿವಸ ಹಿಂದೆ ಹೋದೆ. ಪುಟೀನು ಮತ್ತು
ಸ್ಪೀಕ್ ಇಬ್ಬರು ಅವ್ರು ಮಾತಾಡ್ತಾ ಇದ್ರಂತೆ. ನಾವು 150 ವರ್ಷ ಹೆಂಗೆ ಬರ್ಬೋದು ಟ್ರಾನ್ಸ್ಪೋರ್ಟೇಷನ್ ಅಂದರೆ. ಮುಂದಿನ ನಿರ್ಮಾಣಗಳಲ್ಲಿ ಇವತ್ತು ವಿಜ್ಞಾನ ಅಷ್ಟು ಬೆಳೀತಾ ಇದೆ, ವೈದ್ಯಕೀಯ ಕ್ಷೇತ್ರ ಅಷ್ಟೊಂದು ಡೆವಲಪ್ ಆಗ್ತಾ ಇದೆ. ಮನುಷ್ಯನನ್ನು 150 ವರ್ಷಗಳ ಕಾಲ 200 ವರ್ಷಗಳ ಕಾಲ ಬದುಕಿಸುವಂಥ ಒಂದು ವ್ಯವಸ್ಥೆ ಇದೆ. ಉದಾಹರಣೆಗೆ ಇದೇ ಕಣ್ಣು, ಒಬ್ಬ ವ್ಯಕ್ತಿ 80 ವರ್ಷ ತೀರೋದಾಗ ಇನ್ನೊಬ್ಬ ವ್ಯಕ್ತಿ 30-40 ವರ್ಷದ ಹಾಕೊಂಡ್ರೆ ಮತ್ತೊಂದು 40 ವರ್ಷ ಬದುಕಿದ್ರು ಕೂಡ ಕಣ್ಣುಗಳಿಗೆ ಅಷ್ಟು ಆಯುಷ್ ಇದೆ ಅಂತ ಲೆಕ್ಕ. ಸೊ ಇನ್ನೂ ಜಾಸ್ತಿ ಇರ್ಬೋದು, ನಮ್ಗೆ ಗೊತ್ತಿಲ್ಲ. ಆ ಹಿನ್ನೆಲೆಯಲ್ಲಿ ಒಂದಷ್ಟು ಪ್ರಯೋಗಗಳಾಗಬೇಕು. ಹೀಗಾಗಿ ಮನುಷ್ಯನ ಬುದ್ಧಿವಂತಿಕೆ ಒಂದು ಸಂಶೋಧನೆ, ಅಂಥ ಸಂಶೋಧನೆಯಲ್ಲಿ ತಾವೆಲ್ಲರೂ ಪಾಲ್ಗೊಂಡಿದ್ದೇವೆ, ವೈದ್ಯರು ಪಾಲ್ಗೊಂಡಿದ್ದಾರೆ. ವೈದ್ಯರು ನಾರಾಯಣ ಹರಿ ಅಂತ ಹೇಳ್ತಾರೆ, ವೈದ್ಯ ಸಾಕ್ಷಾತ್ ಭಗವಂತ. ಈ ಹಿನ್ನೆಲೆಯಲ್ಲಿ ಎಷ್ಟೋ ಜನ ಕಣ್ಣಿದ್ದವ್ರು ಜಗತ್ತನ್ನೇ ನೋಡಿಲ್ಲ, ಮತ್ತು ಈ ಕಣ್ಣುಗಳನ್ನು ಕೊಡೋದ್ರ ಮೂಲಕ ಹೊಸ ಜಗತ್ತನ್ನು ಅವ್ರಿಗೆ ಪರಿಚಯಿಸುವ ಅಂಥ ಕೆಲಸವನ್ನು ನಮ್ಮ MM ಜೋಶಿ ನೇತ್ರ ಆಸ್ಪತ್ರೆಯವರು ಹಲವಾರು. ಈ ವೇಳೆ ಜಾಗೃತಿ ಜಾಥಾದಲ್ಲಿ ಅನ್ನಪೂರ್ಣ ಇನ್ಸ್ಟಿಟ್ಯೂಟ್ ಆಫ್ ನರ್ಸಿಂಗ್ ಕಾಲೇಜಿನ ವಿದ್ಯಾರ್ಥಿಗಳು, SS ಆರ್ಟ್ಸ್ ಮತ್ತು TP ಸೈನ್ಸ್ ಕಾಲೇಜಿನ ವಿದ್ಯಾರ್ಥಿಗಳು ಮತ್ತು MM ಜೋಶಿ ನೇತ್ರ ವಿಜ್ಞಾನ ಸಂಸ್ಥೆಯ ಎಲ್ಲ ಸಿಬ್ಬಂದಿ ವರ್ಗ ಜಾಥಾದಲ್ಲಿ ಭಾಗಿಯಾಗಿ ನೇತ್ರದಾನದ ಬಗ್ಗೆ ಘೋಷಣೆ ಕೂಗುತ್ತಾ ಜನರಲ್ಲಿ ಅರಿವು ಮೂಡಿಸಿದ್ದಾರೆ. ವಿನಾಯಕ ಭೋಸಲೆ, TV20 ಕನ್ನಡ. ಕನ್ನಡಿಗರ ಮೆಚ್ಚಿನ ನಿಮ್ಮ TV20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ TV20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ TV20 ಕನ್ನಡ ವಾಹಿನಿಯೂ ಲಭ್ಯ.